ಅಂದರೆ ಅಣ್ಣ ಇವಾಗ ನಾರ್ಮಲ್ ಆಗಿ ಅಷ್ಟು ಇಂಜೆಕ್ಷನ್ಸ್ ಕೊಟ್ಟರೆ ಕಂಪ್ಲೀಟ್ ಗುಣ ಆಗುತ್ತೆ. ಅದು ಗ್ಯಾರಂಟಿ ಕೊಟ್ಟಿದ್ದಾರೆ ಅವರು. ನನ್ನ ಮಿಸ್ಸಸ್ಸಿಗೆ ಹೇಳಿ ಓಕೆ ನೀವು ಫಸ್ಟು ಸ್ವಲ್ಪ ಎಲ್ಲ ಆರ್ಟಿಸ್ಟ್ಗಳನ್ನ ಮಾತಾಡಿಸಿ ಓಕೆ ಹೋಗಿ. ಸ್ವಲ್ಪ ಡೌಟ್ ಇತ್ತು, ಓಕೆ ಇಷ್ಟು ಇಂಜೆಕ್ಷನ್ನು ನಾವು ಒಂದು ಇಂಜೆಕ್ಷನ್ ನೋಡುವ ಅಷ್ಟೇ ಅದ. ಆಮೇಲೆ ಒಂದಲ್ಲ 3 ಇಂಜೆಕ್ಷನ್ ಒಂದು ಸೈಕಲ್, ಅದು ಕಂಟಿನ್ಯೂ ಆಗುತ್ತೆ ಆ ಸೈಕಲ್. ಇಲ್ಲಿ ಇರೋದು ಅಲ್ಲಿ ಇರೋದು 2 ವಾಟ್ರದ್ದು, ಅದು ಬಂದು ಆಲ್ಬಮಿನ್ ಅಂದರೆ ಪ್ರೋಟೀನ್. ಇದು ಖಾಲಿ ನೀರಲ್ಲ. ಈ ಇಂಜೆಕ್ಷನ್ ತೊಗೊಂಡಾಗ ಇದು ಕ್ಲೀನ್ ಆದರೆ ಯಾವುದು ಕ್ಯಾನ್ಸರ್ದು ಒಂದು ಕೆಲವು ಕಣಗಳಿದೆ ಹೊಟ್ಟೆ, ಅವುಗಳನ್ನ ಕಿಲ್ ಮಾಡಿದರೆ ಅವುಗಳು ಇದನ್ನು ಬಿಡ್ತವೆ ಇನ್ಫೆಕ್ಷನ್ನ. ಓಕೆ 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 ಮತ್ತು ಇದು ರಿಕವರ್ ಆಗ್ತದೆ. ಅವಾಗ ರಿಕವರ್ ಆಗಬೇಕು. ಅದೇ ಇದು ನಾರ್ಮಲ್ ವಾಟರ್ ಆಗಿದ್ದರೆ ರಿಮೂವ್ ಮಾಡ್ಬೋದಿತ್ತು. ಇವಾಗ ಅದು ಪ್ರೋಟೀನ್ ವಾಟರ್ ಆಗಿರೋದ್ರೆ ಬಾಡಿಗೆ ಬೇಕೇ ಬೇಕು. ಅವರು ಡಾಕ್ಟರ್ ಸುಮ್ಮನೆ ತೆಗೆದುಕೋಬೇಡಿ, ಎನರ್ಜಿಗೆ ಬೇಕೇ ಬೇಕದು. ಎನರ್ಜಿ ಕಮ್ಮಿ ಆಗ್ತದೆ ಬಾಡಿ, ಇದ್ರೆ ಲೂಸ್ ಆಗಿಬಿಡುತ್ತೆ ಬಾಡಿ. ಹೌದು. ಸೊ ಇದು ಈಗ ಸ್ವಲ್ಪ ಬಟ್ ಒಂದು ಭರವಸೆ ಇದೆ, ಕೊಟ್ಟಿದ್ದಾರೆ. ಓಕೆ ಸ್ಟಾರ್ಟ್ ಮಾಡಿ ಇಂಜೆಕ್ಷನ್, ಮತ್ತೆ ನೀವು ರೆಡಿ ಆಗ್ತಿದ್ದೀರಿ, ತಲೆ ಕೆಡಿಸ್ಕೊಬಿಡಿ. ಅದನ್ನು ನನಗೆ ಒಂದು ಧೈರ್ಯ. ಅಂದರೆ ಇಂಜೆಕ್ಷನ್ಸ್ ಹೋಗ್ತಿದ್ದಂಗೆ ಇವೆಲ್ಲ ಕಮ್ಮಿ ಆಗುತ್ತೆ ಅಂತ? ಕಮ್ಮಿ ಆಗುತ್ತೆ. ಹೌದು, ತೋರಿಸುತ್ತೆ ಅದು. ಓಕೆ ಅದರ ಪವರು ಏನಿದೆ. ಓಕೆ ಆಮೇಲೆ ಅವ್ರಿಗೆ ಗೊತ್ತು. ಕಿದ್ವಾಯಲ್ಲಿ ಸುರೇಶ್ ಬಾಬು ಅಂದರೆ ಅವರೊಬ್ಬರು ಅಲ್ಲಿ ಪ್ರಿನ್ಸಿಪಲ್ ಅಲ್ಲ, ಪ್ರೊಫೆಸರ್ ಅವರು. ಓಕೆ ಈಸ್ ಎ ವೆರಿ ಫೇಮಸ್ ಡಾಕ್ಟರ್. ಓಕೆ ಅವರೇ ಇಷ್ಟು ಭರವಸೆ ಕೊಡಬೇಕು ಅಂದರೆ 99.9 ಅಲ್ಲನಾ ನೀವು ಹೇಳಿದ್ದು ಎಷ್ಟು ಇದೆ ಇಷ್ಟು ಆಗುತ್ತೆ, ಅವತ್ತು ಗುಣ ಆಗುತ್ತೆ, ಹೆದರಬೇಡಿ ಮಾಡಿ. ನೀವು ಒಂದೂವರೆ ತಿಂಗಳ ಲೆಟ್ರ್ ಕೊಟ್ಟವರು. ಓಕೆ ನಾನು ಬೇಡ ಮತ್ತೆ ಜನರ ತಗೋದು ಬೇಡ, ಇಲ್ಲ ಇವರು ಹೋಗಲೇಬೇಕು ನೀವು, ಮತ್ತೆ ಗುಣ ಆಗಬೇಕು, ಇಲ್ಲಾಂದರೆ ನಮಗೆಲ್ಲ ಕಷ್ಟ ಅಂತೇಳಿ. ಓಕೆ ಸೊ ಅದಕ್ಕೆ ಈಗ ಆಯಿತು ಮಾಡುವ, ಜನರ ಹತ್ರ ಹೋಗುವ, ಏನಾಗುತ್ತೆ ಆಗಲಿ ಅಂತ ನಿಂತಿದ್ದು. ಬಟ್ ಈಗ ನೀವೆಲ್ಲ ನನ್ನ ಧೈರ್ಯ ಸಡನ್ನಾಗಿ ನಾವೆಲ್ಲ ಇರ್ತೀವಿ. ಅಲ್ಲ ಅದು ಹೇಳೋದು. ನಾನು ಇದೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ, ಗೊತ್ತಿಲ್ಲ ಅಲ್ಲವೇ. ಇವರು ಬಂದರು ಈಗ ಆಯ್ತು. ನಾನು ಹೇಳೋದು ಎಲ್ಲ ಸಪೋರ್ಟಿಗೆ ಬರ್ತಾಯಿದ್ದಾರೆ. ಹೌದು, ನಾನೇ ಬಲ್ಲ ನನಗೆ. ಇಲ್ಲ ಒಂದೊಂದು ವೀಡಿಯೋನಲ್ಲೂ ಅಂದರೆ ನಮ್ಗಾಗಿರೋ ಒಂದು ಜನ ಇರ್ತಾರೆ. ಇವಾಗ ನಿಮ್ದು ಏನು ಹಾಕಿದ್ರೆ ಇವಾಗ ನಿಮ್ಮ ಇಷ್ಟಪಡೋ ಜನ ಇರ್ತಾರೆ, ನನ್ನ ಫಾಲೋವರ್ಸ್ ಇರ್ತಾರೆ, ಅಪ್ಪನ ಫಾಲೋವರ್ಸ್ ಇರ್ತಾರೆ. ಅವ್ರು ಯಾರೋ ಒಬ್ರು ಎಷ್ಟು ಹಾಕೋದು ಅಂದರೆ ಯಾರು ಇವಾಗ ಅಷ್ಟು ಮನುಷ್ಯತ್ವ ಇಲ್ಲದ್ರೆ ಯಾರು ₹1 ಅಂತ ಹಾಕಲ್ಲ. 100 ರೂಪಾಯಿ 200 ಯಾರ್ಯಾರು ಹಾಕ್ತಾರೆ. ಅದು ಎಷ್ಟೋ ನಮ್ಮ ಲೈಫಲ್ಲಿ ಎಷ್ಟೋ ಎಲ್ಲೋ ಒಂದು ಕಡೆ ಮೂವ್ ಆಗ್ಬೋದು. ಹೌದು. ಈಗ ನಾನು ಎಲ್ಲರಿಗೂ ಗೂಗಲ್ ಪೇ ನಂಬರ್ ಕೊಟ್ಟಿದ್ದೀನಿ. ಎಲ್ಲರೂ ಮಾಡ್ತಿದ್ದಾರೆ ಫೋನು. ಬೆಳಗ್ಗೆಯಿಂದ ಮಾತಾಡಿ ನಾನು ನಾಳೆಗೆ ದಪ್ಪ ಆಗೋಗಿದೆ. ಎಲ್ಲರೂ ಮಾತಾಡ್ತೀನಿ. ಪಾಪ ಅವರು ದುಡ್ಡು ಹಾಕ್ತಾರೆ, ಬೇರೆ ದುಡ್ಡು ಹಾಕೋದು ಪ್ರೀತಿಯಲ್ಲಿ ಮಾತಾಡೋದು. ಪ್ರೀತಿ ಹೌದು, ಗೌರವಿಸ್ಬೇಕು. ಅದೇ ಇವತ್ತು ನಾನು ಕನ್ನಡ ನೋಡಿಸ್ಬೇಕು. ಹಾಗೆ ಒಂದು ಹೋರಾಡಬೇಕು, ಏನಾದರೂ ಆಗುತ್ತೆ ಆಗಲಿ. ಅದೇ ನನಗೆ 3 ವರ್ಷದಿಂದ ಥೈರಾಯ್ಡ್ ಕ್ಯಾನ್ಸರ್. ಥೈರಾಯ್ಡ್ ಇನ್ನದು ಸ್ಪ್ರೆಡ್ ಆಗಿದ್ದು ಸ್ವಲ್ಪ ಇಲ್ಲಿಗೆ ಆಪ್ರೇಷನ್ ಮಾಡಿಲ್ಲ ಅಂತ ಎದೆಗೆ ಬಂದಿತ್ತು. ಅದಕ್ಕೆ ಮೆಡಿಸಿನ್ ನಡೀತಾ ಇತ್ತು. ಮೆಡಿಸಿನ್ ನಡೀತಿದ್ದಾಗೆ ಅವುಗಳದ್ದು ಪವರ್ ಜಾಸ್ತಿ. ಇದು ನಡೀತಿದ್ದಾಗೆ ಎದೆಲಿದ್ದು ಕ್ಯಾನ್ಸರ್ ಕಣಗಳು ಹೊಟ್ಟೆಗೆ ಬಂದಿದ್ದು. ಈಗ ಹೊಟ್ಟೆಗೆ ಬಂದಿದ್ದಕ್ಕೆ ಏನಾಗಿದೆ, ಅದರಲ್ಲಿ ಇನ್ಫೆಕ್ಷನ್ ಆಗಿದೆ. ಹೊಟ್ಟೆ ಇನ್ಫೆಕ್ಷನ್ ಇವತ್ತು ವಾಟರ್ ಥರ ಸ್ವೆಲ್ಲಿಂಗು, ನೀರುಗಳು ತುಂಬಿದ್ದು. ಮಿಷನ್ ಅಲ್ಲ. ಈಗ ಅದೇ ಈಗ ಏನು ನೆಕ್ಸ್ಟ್ ಇಂಜೆಕ್ಷನ್ ತೊಗೊಳಕ್ಕೆ ಹೋಗ್ತಿದ್ದೀವಲ್ಲ, ಏನು ಹೊಸ ಟ್ರೀಟ್ಮೆಂಟು ಅದು ಮಾಡಬೇಕು. ಇಲ್ಲ ಅದಾಗಲಿಲ್ಲ. ಇದರಿಂದ ಕೆಲವು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದು ಕ್ಯಾನ್ಸರ್. ಇದು ಸ್ವಲ್ಪ ಕಿಡ್ನಿ ಫಂಕ್ಷನಲ್ಲಿ ಉಲ್ಟಾ ಬಲ್ಟಲ್ ಆಗಿದೆ, ವೇರಿಯೇಷನ್ ಆಗಿದೆ. ಅದು ಮಾತ್ರದ ಎಫೆಕ್ಟಿಗೆ ಆಗುತ್ತೆ. ಕಿಡ್ನಿದಿಂದ ಪ್ರಾಬ್ಲಮ್ ಬಂದಿದ್ದಲ್ಲ. ಆ ಮಾತ್ರೆ ಬಿಟ್ಟರೆ ಮತ್ತು ಕಿಡ್ನಿ ಕಮ್ಮಿ ಸರಿಯಾಗುತ್ತೆ. ಏನು ಕಿಡ್ನಿ ಅಂದರೆ ಮೀನು, ಯೂರಿನು ಆ್ಯಂಡ್ ಮೋಷನ್ ನೋಡ್ಕೊಳ್ಳೋದು ಅವುಗಳು. ನಾನು ಈಗ 3ನೇ ಮಾತ್ರೆ ತೊಗೊಂಡೆ. ಈ ಇಂಜೆಕ್ಷನ್ ಮೊದಲು ಈಗ ಕೊಡ್ತಾಯಿದ್ದಾರೆ ಹೊಸತ್ತು 3 ಮಾತ್ರೆ ತೊಗೊಂಡಿದ್ದಕ್ಕೆ ಹೆಂಗೆ ಲೂಸ್ ಮೋಷನ್ ದಿನಕ್ಕೆ ಒಂದು 30 ಸಾರಿ ವಾಟ್ರೆಗಳೇ ಹೋಗೋದು. ಅದು ಸುತ್ತು ಗಡಿಗಳು. ಇದು 3 ದಿನ ಇತ್ತು. 1 ತಿಂಗಳಿಂದ ಈ ಆಸ್ಪತ್ರೆ, ಇದು ಬಿಟ್ಟರೆ ಆ ಆಸ್ಪತ್ರೆ, ಕಿದ್ವಾಯಿ ಬಿಟ್ಟರೆ ಇಲ್ಲೊಂದು JP ನಗರಲ್ಲಿದ್ದೆ ಹಾಸ್ಪಿಟ್ಲಿದ್ದೆ. ಈಗ ಬಂದಿದ್ದು ಮೈಕೆ ಎಲ್ಲ ಚುಚ್ಚಿಸ್ಕೊಂಡು ಸಾಕಾಗೋಯ್ತು. ಈಗ ಹೊರಗೆ ಬಂದಿದ್ದೀನಿ. ಈಗ ಬಂದು ಈಗ ಸ್ವಲ್ಪ ರೆಸ್ಟಲ್ಲಿ ಇದ್ದೀನಿ. ಮತ್ತೆ ಹೋಗಲು ಸ್ಟಾರ್ಟ್ ಆಗುತ್ತೆ. ಇಂಜೆಕ್ಷನ್ಗಳು, ಬ್ಲಡ್ ಚೆಕಪ್ ಮಾಡಬೇಕು. ಆದರೆ ಒಂದು 300-350 ಕಿಲೋಮೀಟರ್. ಆದರೆ ಮುಂದೆ ಬರ್ತಾ ಇಲ್ಲ ಅಲ್ಲ, ನಾನು ಯಾರ ಮುಂದೆ ಹೋಗಿಲ್ಲ. ಯಾವಾಗಲೂ ನಾವು ಇನ್ನೊಬ್ಬರ ಬಗ್ಗೆ ಹೇಳೋದು, ನಾವು ಮುಂದೆ ಹೋಗೋ ಥರ ಇರಬೇಕು. ಅವ್ರು ಹೇಗೆ ಬರ್ತಾರೆ? ನಮಗೆ ಬೇಕಾದ ಸಹಾಯ ಇರುವಾಗ ನಾವು ಇನ್ನೊಬ್ಬರನ್ನು
ಅಪ್ರೋಚ್ ನಾವು ಮಾಡಬೇಕು. ಬರ್ತಾರೆ ಖಂಡಿತವಾಗಿ. ಈಗ ಕೆಲವು ಗೊತ್ತಾಯ್ತು, ಈಗ ಬುಲೆಟ್ ಮಗ ನನ್ನ ಆತ್ಮೀಯ ಸ್ನೇಹಿತ. ಬುಲೆಟ್ ಅಂದರೆ ಯಾರಿಗೂ ಗೊತ್ತಿಲ್ಲ ಕೆಲವು ವಿಷಯ. ಬುಲೆಟು ನನ್ನ ಇಬ್ಬರಿಗೆ ಕೆಲವು ವಿಷಯ ಗೊತ್ತಿರುತ್ತೆ. ಯಾಕಂದರೆ ಅಷ್ಟು ಫ್ರೆಂಡ್ಸ್ ನಾವು, ಆ ಒಂದು ಕ್ಲೋಸ್ನೆಸ್. ಆಮೇಲೆ ಬುಲೆಟ್ ಯಾರಿಗೆ ಎದುರೋದಿಲ್ಲ, ಬಗ್ಗೋದಿಲ್ಲ, ನನ್ನೇ ಒಬ್ಬರಿಗೆ. ಯಾಕಂದರೆ ನಾವು ಈ ರವಿ ಶ್ರೀವಾಸ ಅವರು ಭಯಂಕರ ಕೋಪದ ಡೈರೆಕ್ಟರ್ ಆಯಿತಾ, ಅವ್ರಿಗೂ ಬುಲೆಟ್ ಅಂದರೆ ಇಷ್ಟ. ಓಕೆ, ಅವರು ಶೂಟಿಂಗ್ ಯಾವುದು ಡೆಲ್ಲಿ ಸಮ, ಬುಲೆಟ್ ಕಂಟ್ರೋಲ್ ಸಿಗೋದಿಲ್ಲ. ಅರೆ ಸ್ವಲ್ಪ ನೀನು ಕ್ಲಿಕ್ ಮಾಡು ಈ ಥರ ನಾನು ಹೇಳಿದೆ. ನಾವು ಫ್ರೆಂಡ್ಸು, ನಮ್ಮದು ಸುಮ್ಮನೆ ಟೈಮ್ ಪಾಸಿಗೆ ಹಿಂಗೆ. ಆಮೇಲೆ ಡೆಲ್ಲಿ ಸಮ ಊಟಕ್ಕೆ ನಿಮ್ಮ ಮನೆ ಹತ್ರ ಬರ್ತಿದ್ವಲ್ಲ, ಅಂದರೆ ಅದು ಕೆಲವೆಲ್ಲ ಇವತ್ತು ಅದಕ್ಕೆ ನನಗೆ ನೆನಪಾಯಿತು. ನಮ್ಮ ಬುಲೆಟ್ ಮಗ ಆಗಲಿ ಇವತ್ತು ಬಂದು ನಮ್ಮನ್ನು ನೋಡ್ಲಿಕ್ಕೆ ಬಂದಿದ್ದೇನೋ ಒಂದು ಮನಸ್ಸಿಗೆ ನನ್ನ ಆತ್ಮೀಯನು ಬಂದಂಗೆ ಆಯ್ತು ನನಗೆ. ಅದೇ ಬಂದರೆ ಕೂತ್ಕೊಳ್ಳೋ ಸ್ಟೈಲೇ ಬೇರೆ. ಹೀಗೆ ಈಗ ಮುಂದೆ ಈ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದರೆ ಸ್ವಲ್ಪ ಗೊತ್ತಾಗುತ್ತೆ. ಸ್ಟಾರ್ಟ್ ಆಗಬೇಕು, ಅದೇ 3 ಇಂಜೆಕ್ಷನ್ 1 ಸೈಕಲ್, ಅದರಲ್ಲಿ ಗೊತ್ತಾಗುತ್ತೆ ರಿಪೋರ್ಟು ಹೇಗೆ ವರ್ಕ್ ಆಗ್ತಾ ಉಂಟು ಅಂತ. ಸ್ವಲ್ಪ ನಾನು ಆಗ ಪ್ರಿಪೇರ್ ಆಗ್ಬೋದು ಮೆಂಟಲಿ. ನೆಕ್ಸ್ಟು ಏನಾದ್ರು ಮಾಡ್ಬೋದಾ, ಏನು ಮಾಡಬೇಕು, ಅದರಿಂದ ದೇವರ ಆಶೀರ್ವಾದ ಇದ್ದರೆ. ನಾನು ಅವರಿಗೆ ಈ ವಿಷಯ ತಿಳಿಸೋಕ್ಕೆ ಹೋಗಿಲ್ಲ, ಎಲ್ಲರಿಗೆ ಯಾರಿಗೂ ಹೇಳೋಕ್ಕೆ ಹೋಗಿಲ್ಲ ನಾನು. ಇವತ್ತು ಇವ್ರಿಗೂ ಹೇಳಿಲ್ಲ, ರಕ್ಷಕಗೂ ನಾನು ಹೇಳೋಕ್ಕೆ ಹೋಗಿಲ್ಲ. ಇವತ್ತು ರಕ್ಷಕ್ಕೆ ಹೊಡ್ಬಲ್ಲ, ಅಯ್ಯೋ ಅಂಕಲ್ ಅನ್ನೈತೀವಿ. ಯಾರಿಗೂ ಸಹ ಇದು ವಿಷಯ ಇನ್ನು ಇರೋಗಳಿಗೆ ಯಾರಿಗೂ ಮುಟ್ಟಿಲ್ಲ. ಮುಂದೆ ಗೊತ್ತಾಗುತ್ತೆ. ಬಟ್ ನಾನು ಆಲ್ರೆಡಿ ಅವರೆಲ್ಲ ಮಾಡಿದವರು, ನಮಗೆ ಸಹಾಯ ಮಾಡಿದವರು, ಅವರನ್ನೆಲ್ಲ ಮರಿಬಾರ್ದು. ನಮ್ಮ ಡಿ ಬಾಸ್ ಅವರು ಮಾಡಿದವರು, ಮರಿಬಾರ್ದು. ಅವರು ಎಲ್ಲೇ ಇರಲಿ ನಾವು ಅವ್ರಿಗೆ ಒಳ್ಳೇದು ಬಯಸ್ತಾನೆ ಇರ್ತೀವಿ. ಏನೋ ಒಂದು ಕೆಟ್ಟಗಳಿಗೆ ಅದು ಬೇರೆ. ನಮಗೆ ಮಾಡಿದ ಉಪಕಾರ ನಾವು ಮಾಡಿಯೋಕ್ಕಾಗುತ್ತಾ? ನಾವು ಕಷ್ಟದಲ್ಲಿದ್ದಾಗ ಬೇರೆ ಟೈಮ್ ಮಾಡೋದು ಬೇರೆ. ನಾವು ಎಂಥ ಕಷ್ಟದಿದ್ದಾಗ ಬಂದು ನಾವು ಇದ್ದೀವಿ ಅಂತ ಭರವಸೆ ಕೊಟ್ಟವರು ಅವರಾಗಲಿ, ಯಶ್ ಅವರಾಗಲಿ. ಆಮೇಲೆ ದುನಿಯಾ ವಿಜಿಯವರು ಕೂಡ, ದುನಿಯಾ ವಿಜಿ ಆ್ಯಕ್ಚುಲಿ ಬುಲೆಟ್ ಹತ್ರನೂ ಒಳ್ಳೆಯ ಫ್ರೆಂಡ್ ಆಗಿದ್ದರು. ದುನಿಯಾ ವಿಜಿ ಒಳ್ಳೆಯ ಮನಸ್ಸು, ಅವರು ಕೂಡ ಬಂದು ನಿಂತು ಸಪೋರ್ಟ್ ಮಾಡಿದ್ದಾರೆ. ಈಗ ನಾನು ತಿರ್ಗಿ ಹೋಗೋದು ನಿಲ್ಲೋದು ಹೆಂಗೆ ನಂಗೆ ಮಾಡಿ ಆಗಾಗ ಚೆನ್ನಾಗಿರೋದಿಲ್ಲ ಅಂತ ನಾನು ಅವಾಯ್ಡ್ ಮಾಡಿದೆ. ಬಟ್ ಇಲ್ಲ, ಮಾಡ್ತಾರೆ, ಎಲ್ಲರೂ ಬರ್ತಾರೆ. ನಮಗೆ ನಂಬಿಕೆ ಇದೆ. ಮಾಡಿದ ಮುಂದೆ ಖಂಡಿತ ಅದು ಹೊರಗೆ ಬರ್ತದೆ ವಿಷಯ. ಈಗ ಏನಾಗಿದೆ, ಎಲ್ಲರಿಗೂ ಗೊತ್ತಾಗಲಿ. ಇದು ಚಿಕ್ಕ ಅಮೌಂಟ್ ಅಲ್ವಾ, ಒಬ್ಬರು ತಲೆ ಮೇಲೆ ಇಷ್ಟು ಅಮೌಂಟ್ ಹಾಕ್ಲಿಕ್ಕಾಗೋದಿಲ್ಲ. ಎಲ್ಲವನ್ನು ನಿಮ್ಮ ಒಬ್ಬರು ತಲೆ ಮೇಲೆ ಸರಿ ಹೊರಗೆ ಹೋಗಲಿ, ಎಷ್ಟೆಷ್ಟಾಗುತ್ತೆ ಅಷ್ಟು ಅದರಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವ. ಅದೊಂದು 17 ಇಂಜೆಕ್ಷನ್ ಅಂದ್ರೂ ಒಂದು 60 ಲ್ಯಾಕ್ಸ್ ಮೇಲೆ, 60-70 ಲ್ಯಾಕ್ಸ್ ಅಲ್ಲ, 70 ಲ್ಯಾಕ್ಸ್ ಸಾಧಾರಣ. ಸೊ ಅಷ್ಟರಲ್ಲಿ ಬರೀ ಇಂಜೆಕ್ಷನ್ದು ಇನ್ನು ಬೇರೆ ಖರ್ಚು ಇರ್ತದೆ. ಇನ್ನು ನಾನು 2 ವರ್ಷಕ್ಕೆ ಕೆಲಸ ಇರೋದಿಲ್ಲ, ಊಟಕ್ಕೆ ಮನೆಗೆ ನಮ್ಮದು ಖರ್ಚು. ಈ ಮೆಡಿಸಿನ್ ಜೊತೆಗೆ ಬೇರೆ ಮೆಡಿಸಿನ್ ಇದೆ, ಆಲ್ಬಮಿನ್ ಅಂತ ಒಂದು ಪ್ರೋಟೀನ್ ಇಂಜೆಕ್ಷನ್, 1 ಬಾಟ್ಲ್ 10,000 ರೂಪಾಯಿ. ಸೇಮ್ ಕೊಡಿಸ್ತಾ ಇದೆ. ಹೌದಾ? 10,000 ರೂಪಾಯಿ. ಅದಂದರೆ ಈ ಸೆಷನ್ಸ್ ಅಂತ ಇರುತ್ತೆ, ಸೆಷನ್ಸ್ ಎಷ್ಟು ಕೊಡಿಸ್ತಾ ಹೋಗ್ಬೇಕಾ ಇಂಜೆಕ್ಷನ್ಸ್ ಅಲ್ಲಿ ನಾವು ಕೊಡಿಸಿದ್ದು. ಒಂದು ನಿಮಿಷ, ಆಲ್ಬಮಿನ್ ಎಷ್ಟು ಕೊಡ್ರಿ? ಅದು ಎಷ್ಟು ಸೆಟ್ಸ್ ಕೊಟ್ಟರು ಅಂತ ಗೊತ್ತಿಲ್ಲ, ಅದು ಆಲ್ಬಮಿನ್ ಕೊಟ್ಟಿದೆ ನಾನೇ. ಕರ್ನಾಟಕ ಜನತೆ ಪರವಾಗಿ ಇವರೆಲ್ಲ ಬಂದಿರೋದಲ್ವ. ಈಗ ಬೇರೆಯವರು ಬಂದರು, ಯಾರು ಪರವಾಗಿ ಬಂದರು? ಈಗ ರಕ್ಷಕ್ ಬುಲೆಟಿಗೆ ಅವ್ರದೇ ಆದದ್ದು ಜನ ಇದ್ದಾರೆ. ಅರ್ಥ ಆಯ್ತು ನಾನು ಹೇಳೋದು? ಕರ್ನಾಟಕದ ಇಷ್ಟು ಜನರಲ್ಲಿ ಅವರದ್ದು ಫಾಲೋವರ್ಸು ಅವ್ರಿಗೆ ಬೇಕಾದವರು ಇದ್ದಾರೆ. ಸೊ ಜನತೆ ಪರವಾಗಿ ಇವರೆಲ್ಲ ಬಂದಿದ್ದಾರೆ. ಅದೇ ವಿಶ್ವಾಸ ನನಗೆ, ಅದೇ ಧೈರ್ಯ ನನಗೆ. ಇನ್ನೂ ಧೈರ್ಯ, ಈಗ ಜಾಸ್ತಿ ಧೈರ್ಯ ಬಂದಿದೆ. ಏನು ನೋವು ತಿನ್ನೋದಲ್ವಾ, ತಿನ್ನೋಣ, ತಿಂದಾಗಿದೆ. ಬಟ್ ಏನು ಕೇಳೋದಂದರೆ ನೋವು ತಿಂದು ಬರೋ ರಿಸಲ್ಟ್, ಒಳ್ಳೆ ರಿಸಲ್ಟ್ ಕೊಡು, ಅದೇ ಮೈನ್. ನಾನು ನನಗೊಂದು ಖುಷಿ ಅಂದರೆ ಎಲ್ಲಕ್ಕಿಂತ ಲಕ್ಷ ಬಂದು ಈ ಥರ ಹಣ ನನ್ನ ಇದರಲ್ಲಿ ಜನರಿಗಾದ್ರೆ ನನ್ನೊಂದು ಏನಾಗುತ್ತೆ ನಾನು ಮಾಡಬೇಕು ಅಂತ ಅವ್ರದ್ದು ಅದೊಂದು ಒಳ್ಳೆಯ ಪ್ರೀತಿ. ಅದು ಇದ್ರ ಹಿಂದೆನೂ ನಂಗೆ 2 ಸರಿ ಫೋನ್ ಮಾಡಿದ್ರಿ, ನಾನೇ ಅವಾಯ್ಡ್ ಮಾಡಿದೆ. 2 ಸರಿ ನೀವು ಅಂದರೆ ಹಣ ಮನೆಯದು ಇದು ಕಳಿಸ್ಕೊಡಿ ಅಂತ ಅವಾಯ್ಡ್ ಮಾಡಿದೆ. ಅವಾಗೆಲ್ಲ ಬೇಡ ಸುಮ್ಮನೆ ಮ್ಯಾಚಿಗೆ ನನಗೂ ಕೂಡ. ಈಗ ಓಕೆ ಬರ್ತಾರೆ, ಮಾಡೋಣ, ಮುಂದೆ ಹೋಗುವ, ಏನಾಗುತ್ತೆ ಆಗಲಿ ಅಂತೇಳಿ ಧೈರ್ಯ ಮಾಡಿ. ಓಕೆ, ಇವ್ರ ಕಡೆಯಿಂದ ಇವ್ರ ಫ್ಯಾನ್ಸ್, ಇವರು ಇಷ್ಟಪಡೋರು, ಆಮೇಲೆ ಇವ್ರು ಹೇಳೋ ರೀತಿ ಮೇಲೆ ನನಗೆ ಬರುವಂಥ ಸಹಾಯ, ಅದನ್ನು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ.
ಅದೇ ನನಗೆ ಹೇಳಿದಲ್ಲ, ಈಗ ನನಗೇನು ಅನಿಸಿದೆ, ನನ್ನ ಹಿಂದೆ ಯಾರಿದ್ದಾರೆ, ಎಲ್ಲ ಇದ್ದಾರಪ್ಪ. ಅಷ್ಟು ಜನ ಯಾರ ಪರವಾಗಿರ್ತಾರೆ? ಈಗ ಇವ್ರ ಪರವಾಗಿ ಒಂದಿಷ್ಟು ಲಕ್ಷ ಜನ ಇದ್ದಾರೆ, ಅವ್ರ ಪರವಾಗಿ ಒಂದಿಷ್ಟು, ಎಲ್ಲರೂ ಸೇರುವಾಗ ಧೈರ್ಯ ಅವೆಲ್ಲ. ಹಣಕ್ಕಿಂತ ಮುಖ್ಯ ಏನುತ್ತೆ, ಮೊದಲು ಬಲ ಬರುತ್ತಲ್ಲ, ಧೈರ್ಯ ಬರುತ್ತಲ್ಲ, ಅದು ಮುಖ್ಯ. ಥ್ಯಾಂಕ್ ಯು.